ಕರ್ನಾಟಕದಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಳೆ ಆರ್ಭಟಕ್ಕೆ ಹಾಸನದ ಹಲವೆಡೆ ಕಾಫಿ ಫಸಲು ನೆಲಕಚ್ಚಿದೆ. ಘಟಪ್ರಭಾ ನದಿ ಘರ್ಜನೆಗೆ ಬಾಗಲಕೋಟೆಯ ಮಿರ್ಜಿ ಗ್ರಾಮದಲ್ಲಿ ಮಳೆ ಅವಾಂತರ ಮುಂದುವರೆದಿದ್ದು ಸೊಳ್ಳೆಗಳ ಕಾಟ ಮಿತಿಮೀರಿದೆ. ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಮಳೆ ಅವಾಂತರ ಮುಂದುವರೆದಿದೆ. ಎಲ್ಲಿ ನೋಡಿದ್ರೂ ಮಳೆ ಆರ್ಭಟಿಸ್ತಾ ಇದೆ. ಮನೆಗಳು ಜಲಾವೃತಗೊಂಡಿವೆ, ಜಮೀನುಗಳಿಗೂ ನೀರು ನುಗ್ಗಿದೆ, ಸೊಳ್ಳೆಗಳ ಕಾಟ ಮಿತಿ ಮೀರಿದೆ, ಡೆಂಘಿ ಭೀತಿ ಎದುರಾಗಿದೆ, ಬದುಕು ಅತಂತ್ರಗೊಂಡಿದೆ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸೀನ್ 1. ಹಾಸನ ಜಿಲ್ಲೆಯಲ್ಲಿ ನಿರಂತರ ಮಳೆ, ನೆಲ ಕಚ್ಚಿದ ಕಾಫಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಕಾಫಿ ಬೆಳೆ ಕಳೆದ 1 ತಿಂಗಳಿನಿಂದ ನೆಲ ಕಚ್ಚಿದೆ. ಶೀತ ಹೆಚ್ಚಾಗಿ ಫಸಲು ಕೊಳೆತು ನೆಲಕ್ಕೆ ಉದುರುತ್ತಾ ಇದೆ. ಬೆಳೆ ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸಕಲೇಶಪುರ ಮತ್ತು ಆಲೂರು, ಬೇಲೂರು ಭಾಗದ ಬೆಳೆಗಾರರ ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ ಕಾಫಿ ಕೂಡ ನಾಶ ಆಗ್ತಕ್ಕಂಥ ಆತಂಕ ಈಗ ಎದುರಾಗಿದೆ. ಯಾಕೆಂದರೆ ಈ ವರ್ಷ ಅತಿಯಾದ ಮಳೆಯಿಂದಾಗಿ ಈ ವರ್ಷದ ಫಸಲು ಸಂಪೂರ್ಣವಾಗಿ ಮಣ್ಣು ಪಾಲಾಗ್ತಕ್ಕಂಥ ಆತಂಕ ಎದುರಾಗಿದೆ. ನಾವೀಗ ಸಕಲೇಶಪುರ ತಾಲೂಕಿನ ಈ ಒಂದು ಕಾಫಿ ತೋಟದಲ್ಲಿ ಇದ್ದೇವೆ. ಈ ಮಳೆಯಿಂದಾಗಿ ಶೀತ ಜಾಸ್ತಿಯಾಗಿ ಈ ಸಂಪೂರ್ಣವಾಗಿರ್ತಕ್ಕಂಥ ಕಾಫಿ ನೆಲಕ್ಕೆ ಉದುರ್ತಾ ಇದೆ. ನಾವು ನೋಡ್ಬೋದು, ಇಲ್ಲಿ ನಾವು ನೋಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಇಲ್ಲಿ ಯಾವ ರೀತಿಯಾಗಿ ಇಲ್ಲಿದ್ದಂಥ ಇಷ್ಟು ಫಸಲು ಕೂಡ ಕೆಳಕ್ಕೆ ಮಣ್ಣು ಪಾಲಾಗ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ. ಸೀನ್ 2. ಘಟಪ್ರಭೆ ಘರ್ಜನೆ, ಮಿರ್ಜಿ ಗ್ರಾಮದ 30 ಮನೆ ಜಲಾವೃತ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಘಟಪ್ರಭಾ ನದಿ ಘರ್ಜಿಸ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ನೀರು ನುಗ್ಗಿದೆ. 30 ಮನೆಗಳು ಇಂದಿಗೂ ನೀರು ಪಾಲಾಗಿವೆ. ಸೊಳ್ಳೆಗಳ ಕಾಟ ಮಿತಿ ಮೀರಿದೆ. ಮಲೇರಿಯಾ, ಡೆಂಘಿ, ಸಾಂಕ್ರಾಮಿಕ ರೋಗದ ಭೀತಿ ಜನರನ್ನ ಬಾಧಿಸ್ತಾ ಇದೆ. ಸೀನ್ 3. ಕಡಿಮೆಯಾಗದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದ ಸ್ಮಶಾನ ಭೂಮಿ, ಗೋಶಾಲೆ ಮುಳುಗಡೆಯಾಗಿದೆ. 100ಕ್ಕೂ ಹೆಚ್ಚು ಜಾನುವಾರುಗಳನ್ನ ಸ್ಥಳಾಂತರಿಸಲಾಗಿದೆ. 10ಕ್ಕೂ ಅಧಿಕ ಅಂಗಡಿಗಳು, 50ಕ್ಕೂ ಹೆಚ್ಚು ಮನೆಗಳು ನೀರು ಪಾಲಾಗಿವೆ. ಇಂದು ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ. ವರುಣಾರ್ಭಟದಿಂದ ಹಾನಿಗೊಳಗಾಗಿರುವ ಬೆಳಗಾವಿ ಜಿಲ್ಲೆಯ ಪ್ರದೇಶಗಳಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಗೋಕಾಕ್, ಕಾಗವಾಡ, ಚಿಕ್ಕೋಡಿ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಕಾಳಜಿ ಕೇಂದ್ರಕ್ಕೂ ಭೇಟಿ ನೀಡಿ ಮಾಹಿತಿ ಪಡೆಯಲಿದ್ದಾರೆ.